ಕಲಬುರಗಿಯಲ್ಲಿ ಕುಡಿತ ಬಿಡಿಸೋಕೆ ಕೊಟ್ಟಂತಹ ಔಷಧಿಯೇ ವಿಷವಾಗಿರುವ ಘಟನೆ ನಡೆದಿದೆ. ಕುಡಿತದ ಚಟ ಬಿಡಿಸೋಕೆ ಸೇವಿಸಿದ ಔಷಧಿಯಿಂದ ಮೂವರು ಸಾವನ್ನಪ್ಪಿದ್ದಾರೆ. ಔಷಧಿ ಕೊಟ್ಟಿದ್ದಂತಹ ಸಾಯಪ್ಪ ಮುತ್ಯ ಅಲಿಯಾಸ್ ಫಕೀರಪ್ಪ ಈತನನ್ನು ಅರೆಸ್ಟ್ ಮಾಡಲಾಗಿದೆ. ಮಧ್ಯರಾತ್ರಿ ತೆಲಂಗಾಣ ಗಡಿಯಲ್ಲಿ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತೆಲಂಗಾಣದಲ್ಲಿ ತಂಗಿ ಮನೆಯಲ್ಲಿ ತಲೆಮರೆಸಿಕೊಂಡಿದ್ದ ಫಕೀರಪ್ಪ ಈ ಘಟನೆ ಆಗ್ತಾ ಇದ್ದಂತೆ ಕಲಬುರಗಿಯ ಸೇಡಂ ತಾಲೂಕು ಇಮುಡಾಪುರದಲ್ಲಿ ನಡೆದಿರೋ ಘಟನೆ ಇದು. ಕುಡಿತದ ಚಟ ಬಿಡಿಸೋಕೆ ಔಷಧಿಯನ್ನ ಕೊಟ್ಟಿದ್ದಾಯ್ತ. ಔಷಧಿ ಸೇವಿಸಿದ ಬಳಿಕ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾರೆ ಮೂವರು. ಆರೋಪಿ ಫಕೀರಪ್ಪನನ್ನ ಬಂಧಿಸಿ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಈಗಿನ ಇಂಥ ಟೆಕ್ನಾಲಜಿ, ಇಂಥ ಮೆಡಿಸಿನ್ ಕಾಲದಲ್ಲಿ ಈಗಲೂ ನೀವು ನಾಟಿ ಔಷಧಿ ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಯಾರನ್ನು ನಂಬಬೇಕು ಅನ್ನೋದು ಗೊತ್ತಾಗ್ಬೇಕಲ್ವಾ. ಅಂಡ್ ಇಂಥದ್ದು ಏನಾಗ್ಬಿಟ್ಟಿರುತ್ತೆ ಅಂದ್ರೆ ಊರಲ್ಲಿ ಬಹುಶಃ ಕೆಲವರಿಗೆ ಅದು ವರ್ಕ್ ಆಗಿರುತ್ತೆ ಅಂತ ಕಾಣುತ್ತೆ. ಅವರಿಂದ ಇವ್ರಿಗೆ ಈ ಮೌತ್ ಟಾಕ್ ತುಂಬಾ ಬೇಗ ಸ್ಪ್ರೆಡ್ ಆಗುತ್ತಲ್ಲ, ಹಾಗಾಗಿ ವಿಪರೀತ ಕುಡಿತಾ ಇದ್ರೂ ಹೋಗಿ ಬಿಡ್ಸೋಣ ಅಂತ ಕರ್ಕೊಂಡು ಹೋಗಿದ್ದಾರೆ. ಆ ಡೋಸ್ ಓವರ್ ಡೋಸ್ ಆಯಿತು ಅಥವಾ ಅದಕ್ಕೆ ಏನೇನು ಮಿಕ್ಸ್ ಮಾಡಿದ್ರು ಗೊತ್ತಿಲ್ಲ, ಜೀವನೇ ಹೋಗ್ಬಿಟ್ಟಿದೆ. ಒದ್ದಾಡಿ 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 ಸಾವನ್ನಪ್ಪಿದ್ದಾರೆ. ಇದಾಗ್ತಾ ಇದ್ದಂತೆ ಅವ್ರಿಗೆ ಗೊತ್ತಾಗುತ್ತಲ್ಲ ಇನ್ನೇನು ನನ್ನ ಮೇಲೆ ಕೇಸ್ ಆಗುತ್ತೆ ಅಂತ ಹೋಗಿ ತಂಗಿ ಮನೇಲಿ ಬಚ್ಚಿಟ್ಕೊಂಡಿದ್ದಾರೆ. ಬಟ್ ಫೈನಲಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಜನ ಮರಳೋ ಜಾತ್ರೆ ಮರಳೋ ಅನ್ನೋ ರೀತಿಯಲ್ಲಿ ಡಾಕ್ಟರ್ಗಳು ಎಷ್ಟೋ ಕಡೆ ಗಮನಿಸ್ತಾ ಇದ್ದೀರಿ. ಈತನೇ ಫಕೀರಪ್ಪ ಅಂತ ಹೇಳಲಾಗ್ತಾ ಇದೆ. ಈತನನ್ನ ಅರೆಸ್ಟ್ ಮಾಡಿ ಪೊಲೀಸರು ಇದೀಗ ಅರೆಸ್ಟ್ ಮಾಡಿದ್ದಾರೆ. ಕುಡಿತದ ಚಟ ಬಿಡಿಸೋಕೆ ನಾಟಿ ಔಷಧಿಯನ್ನ 4 ಜನ ಸೇವಿಸಿದ್ದಾರೆ. ನಾಟಿ ಔಷಧಿ ಸೇವಿಸಿದ ಒಂದೇ ಕುಟುಂಬದ 4 ಆ 4ರಲ್ಲಿ 3 ಸಾವನ್ನಪ್ಪಿಟ್ಟಿದ್ದಾರೆ. ಓರ್ವನ ಸ್ಥಿತಿ ಗಂಭೀರ. ಅದನ್ನೇನೇನು ಮಿಕ್ಸ್ ಮಾಡಿದ್ರು ಅಂತ ಗೊತ್ತಿಲ್ಲ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಇಮುಡಾಪುರದಲ್ಲಿ ನಡೆದಿರೋ ಘಟನೆ. 45 ವರ್ಷದ ಲಕ್ಷ್ಮಿ ಹೆಣ್ಮಗಳು, 30 ವರ್ಷದ ಗಣೇಶ್ ರಾಥೋಡ್ ಸಾವನ್ನಪ್ಪಿದ್ದಾರೆ. ಲಕ್ಷ್ಮಿ ಮಗ ನಾಗಯ್ಯನ ಸ್ಥಿತಿ ಕೂಡ ಗಂಭೀರ ಆಗಿದೆ. ಇಡೀ ಕುಟುಂಬವೇ ಟ್ರೀಟ್ಮೆಂಟ್ ತಗೊಳಕ್ ಹೋಗಿದ್ರ. ಮೃತ ಲಕ್ಷ್ಮಿ, ನಾಗಯ್ಯ ಸೇಡಂ ತಾಲೂಕಿನ ಬುರ್ಗಪಳ್ಳಿ ನಿವಾಸಿಗಳು. ಮೃತ ಗಣೇಶ್ ರಾಠೋಡ್ ಶಹಾಬಾದ್ ಪಟ್ಟಣದ ನಿವಾಸಿ. ಕುಡಿತದ ಚಟ ಬಿಡಿಸೋಕೆ ಮೂಗಿನಲ್ಲಿ ಔಷಧಿ ಹಾಕಿದ್ನಂತೆ ಈತ, ಸಾಯಪ್ಪ ಮುತ್ಯ ಅಂತ. ಹಲವು ವರ್ಷಗಳಿಂದ ಕುಡಿತದ ಚಟ ಬಿಡಿಸ್ತೀನಿ ಅಂದ್ಕೊಂಡು ಔಷಧಿ ಕೊಟ್ಟಿದ್ದಾರೆ. ಅದು ಯಾರಿಗಾದ್ರೂ ರಿಸಲ್ಟ್ ಬಂದಿತ್ತಾ? ರಿಸಲ್ಟ್ ಬಂದಿದ್ದಕ್ಕೆ ಬೇರೆಯವರು ಒಬ್ಬರಿಂದ ಒಬ್ರಿಗೆ ಹೇಳಿದ್ರ ಗೊತ್ತಿಲ್ಲ ಏನಾಗಿದೆ ಅಂತ. ಸಾಯಪ್ಪ ಕೊಟ್ಟ ಇದೇ ನಾಟಿ ಔಷಧಿಯಿಂದ 3 ಸಾವನ್ನಪ್ಪಿದ್ದಾರೆ. ಅಂದ್ರೆ ತಿನ್ನು ಅಂತ ಕೊಟ್ಟಿಲ್ಲ, ಏನೋ ಮೂಗಿಗೆ ಡ್ರಾಪ್ಸ್ ತರ ಹಾಕಿದ್ದಾರೆ ಅಂತ ಕಾಣುತ್ತೆ. ಮೂಗಿಗೇನೋ ಡ್ರಾಪ್ಸ್ ತರ ಹಾಕಿದ್ದಾರೆ. ಅದ್ ಏನೇನು ಮಿಕ್ಸ್ ಮಾಡಿದ್ರು. ಹಳ್ಳಿಗಳ ಕಡೆ ಇವತ್ತಿಗೂ ಕೂಡ ನಾಟಿ ಔಷಧಿ ಬಹಳ ಪ್ರಭಾವವನ್ನ ಬೀಲಿದಾವೆ, ನೋ ಡೌಟ್. ಅದರಲ್ಲಿ ಮೂಳೆ ಮುರಿತನ ಈ ಡಾಕ್ಟರ್ ಮೆಡಿಸಿನ್ಗಳಿಂದ ನಾಟಿ ಔಷಧಿಯನ್ನ ತಗೊಂಡು ಗುಣಮುಖರಾಗಿರೋರು ಇದ್ದಾರೆ. ಅಂಡ್ ಬೇರೆ ಇನ್ನೇನೋ ಕಾಯಿಲೆಗಳ ಈ ಸ್ಟ್ರೋಕ್ ಆಗೋದಕ್ಕೆಲ್ಲ ಆಗಿದೆ. ಬಟ್ ಇಲ್ಲಿ ಏನ್ ಸಮಸ್ಯೆ ಆಗಿದೆಯೋ ಗೊತ್ತಿಲ್ಲ. ಅಂಡ್ ಅನ್ಯಾಯವಾಗಿ 3 ಜನ ಸಾವನ್ನಪ್ಪಿದ್ದಾರೆ. ಈತನೇ ಸಾಯಪ್ಪ ಅಂತ ಈತನ ಹೆಸರು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ಈತ ಎಷ್ಟು ವರ್ಷಗಳಿಂದ ಇಂಥ ಮೆಡಿಸಿನ್ ಕೊಟ್ಟಿದ್ದ? ಈಗ 3 ಸಾವನ್ನಪ್ಪಿರೋದು ಈತ ಕೊಟ್ಟಿರೋ ಮೆಡಿಸಿನ್ ಇಂದಲೇನ ಅಥವಾ ಬೇರೆ ಏನಾದ್ರು ಆಯ್ತಾ? ಅಂಡ್ ಅವ್ರ ಅಷ್ಟು ಜನ ಒಂದೇ ಕುಟುಂಬದವರ? ಡೀಟೇಲ್ಸ್ ಏನಿದೆ? ಹೌದು ವಿದ್ಯಾ, ಏನು ಅಂದ್ರೆ ಗ್ರಾಮೀಣ ಭಾಗದ ಜನರು ವಿವಿಧ ಕಾಯಿಲೆಗಳಿಗೆ ನಾಟಿ ಔಷಧಿಗೆ ಮೊರೆ ಹೋಗುವುದು ಸರ್ವೇ ಸಾಮಾನ್ಯ. ಆದ್ರೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ತೆಲಂಗಾಣ ಗಡಿಯಲ್ಲಿರುವಂತಹ ಇಮುಡಾಪುರ ಗ್ರಾಮದಲ್ಲಿ ಕಳೆದ ಹಲವು ವರ್ಷಗಳಿಂದ ಸಾಯಪ್ಪ ಮುತ್ಯ ಅಲಿಯಾಸ್ ಫಕೀರಪ್ಪ ಎಂಬಾತ ಕುಡಿತದ ದುಶ್ಚಟವನ್ನ ಬಿಡಿಸಲು ನಾಟಿ ಔಷಧಿಯನ್ನ ಹಾಕ್ತಾ ಇದ್ದ. ಈತ ಕಳೆದ ಹಲವು ವರ್ಷಗಳಿಂದ ಈ ವೃತ್ತಿಯನ್ನ ಮುಂದುವರ್ಸ್ಕೊಂಡು ಬಂದಿದ್ದ. ಆದ್ರೆ ಏಕಾಏಕಿ ಈತ ನೀಡಿದ ಔಷಧಿಯಿಂದ 3 ಜನ ದುರ್ಮರಣವನ್ನ ಹೊಂದಿರುವಂತದ್ದು, ನರಳಾಡಿ ಒದ್ದಾಡಿ ಸಾವನ್ನಪ್ಪಿರುವಂತದ್ದು ಇದೀಗ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಈತ ನೀಡಿದ ಔಷಧಿಯಿಂದ ಲಕ್ಷ್ಮಿ, ಗಣೇಶ್ ಹಾಗೂ ಸೇರಿದಂತೆ ಒಟ್ಟು 3 ಜನ ಸಾವನ್ನಪ್ಪಿರುವಂತದ್ದು. ಮತ್ತೋರ್ವ ಆಸ್ಪತ್ರೆಯಲ್ಲಿ, ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡು ಈಗ ಕೊಂಚಮಟ್ಟಿಗೆ ಗುಣಮುಖರಾಗಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿತ್ತು. ಇನ್ನು ಈಗಷ್ಟೇ ಬಂದ ಮಾಹಿತಿ ಪ್ರಕಾರ ಆತನನ್ನ ತೆಲಂಗಾಣದಲ್ಲಿ ಬಂಧಿಸಲಾಗಿದೆ. ಇನ್ನು ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆಯೇ ಏನು ಸಾಯಪ್ಪ ಮುತ್ಯದ ಈತ ತಲೆಮರೆಸಿಕೊಂಡಿದ್ದ. ಈತನ ವಿರುದ್ಧ ಪ್ರಕರಣ ಸೇಡಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ನು ಆರೋಪಿ ಬಂಧನಕ್ಕೆ ಬಲವಿಸಿದಂತ ಪೊಲೀಸರು ಕೊನೆಗೂ ಸಾಯಪ್ಪ ಮುತ್ಯನನ್ನ ಬಂಧಿಸಿ ಕರೆತಂದು ವಿಚಾರಣೆಗೆ ಒಳಪಡಿಸಿರುವಂತದ್ದು. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ ಶ್ರೀಕಾಂತ್.